ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿರಿ ಹೆಬ್ರಿ. ಈಗ ಮಂಗಳೂರು ಹೊರಟದು. ನಮ್ದು ಫ್ರೆಂಡ್ ಇದೊಂದು ಶಾಪ್ ಓಪನಿಂಗ್ ಇತ್ತು, ಆಟೋ ಹಾರ್ಬರ್. ಉಡುಪಿ ಮಂಗಳೂರವರಿಗೆ ಅದು ಶಾಪ್ ಗೊತ್ತಿರ್ತದೆ. 500. ಹಾಂ ಹಾಯ್ ಬೈ ಬೇಕಾ ಗಮ್ಮತ್ತ. ನನಗೆ ಮಂಗಳೂರು 100 ಕಿಲೋಮೀಟರ್ಸ್ ಆಗ್ತದೆ ಈಗ. ಅಂದ್ರೆ ಅವ್ರು ಇನ್ವೈಟ್ ಮಾಡಿದಾರಲ್ಲ, ನಂಗೆ ಪರ್ಸನಲ್ ಆಗಿ ಸಿಕ್ಕಿ ಅದು ಇನ್ವಿಟೇಷನ್ ಕೊಟ್ಟಿದ್ದಾರೆ ಕೈಯಲ್ಲಿ. ಪುನಃ ಮೆಸೇಜ್ ಅಲ್ಲಿ ಹೇಳಿದ್ರು ಬರ್ಲಿಕ್ಕೆ. ಸೊ ಅಷ್ಟು ಒಳ್ಳೆದ್ರಲ್ಲಿ ಹೇಳುವಾಗ ನಾವು ಹೋಗ್ಲೇಬೇಕಾಗ್ತದೆ. ಮತ್ತೆ ಕೆಲವರಲ್ಲಿ ಇದ್ದಾರೆ ಮಾರೆ, ಕೆಲವರೆಲ್ಲ ಮೆಸೇಜ್ ಅಲ್ಲಿ ಹೇಳುದು ಈ ತರ ಉಂಟು ಬನ್ನಿ ಅಂತ. ನಾವು ಮೆಸೇಜ್ ಎಲ್ಲ ಕಳ್ಸಿದ್ರೆ ನಾವು ಹೋಗುದಿಲ್ಲ. ಮತ್ತೆ ನೀನೆಂತ ಮಾರೆ ನಾವು ಕರೆದ್ರು ಬರ್ಲಿಲ್ಲ ಅಂತ ಹೇಳ್ತಾರೆ. ಕರೆಯುವ ರೀತಿ ಕರೆದ್ರೆ ಯಾರು ಹೋಗುದಿಲ್ಲ ಹೇಳಿ. ಇದು ಕೆಲವು ಸಲ ಅದು ಬೇರೆ ಎಂತ ಗೊತ್ತಾ, ನಮ್ದು ಯೂಶಲಿ ಬೇರೆ ಟೈಮಲ್ಲೆಲ್ಲ ಕಾಲ್ ಮಾಡ್ತಿರ್ತಾರಲ್ಲ, ಯಾವ ಹೇಗೆ ಬಂದ್ರು ನೋಡಿ, ಅವ್ರದ್ದು ಮನೆದು ಅಂಗಳಕ್ಕೆ ಬಂದ್ರು. ರಾಂಗ್ ಸೈಡಲ್ಲಿ ಬರೋರು ನೋಡಿದ್ರೆ ಸಿಟ್ಟು ಬರ್ತದೆ ಮಾರೆ ನಂಗೆ. ಅದು ಹೇಳ್ತಿದ್ದಲ್ಲ, ಕೆಲವರು ನಂಗೆ ಡೈಲಿ ಕಾಲ್ಸ್ ಅದಿಲ್ಲ ಎಂತ ನಂಗೆ ಒಂದು ಮಾತಾಡ್ಲಿಕ್ಕೂ ಬಿಡುದಿಲ್ಲ ಮಾರೆ ಯಾರು. ಎಂದು ಗೊತ್ತು, ಕೆಲವರೆಲ್ಲ ನಂಗೆ ಕಾಲ್ ಮಾಡ್ತಾರೆ, ಕಾಲಲ್ಲೆಲ್ಲ ಮಾತಾಡ್ತಾರೆ. ಆದ್ರೆ ಒಂದು ಫಂಕ್ಷನ್ ಇನ್ವೈಟ್ ಮಾಡೋಕೆ ಮೆಸೇಜ್ ಮಾಡೋದು, ಅದೆಂತ ಮಾರೆ, ಅದು ಇನ್ನೂ ಸಿಟ್ಟು ಬರೋದು ನಂಗೆ. ಅದಕ್ಕೆ ನಾವು ಹೋಗೋದಿಲ್ಲ ಅಂತ ಫಂಕ್ಷನ್ಸಿಗೆ. ಆ ದಿನ ಹಾಗೆ ಆಯ್ತಾ, ನಾನು ಇದೇ ರೋಡಲ್ಲಿ ನಾನು ನನ್ನಷ್ಟಕ್ಕೆ ಫೋನಲ್ಲಿ ಮಾತಾಡ್ತಾ ಬರ್ತಿದ್ದೆ. ಸಡನ್ಲಿ ಒಬ್ರು ಆಚಿಂದ ಬಂದದ್ದು. ಆಯ್ತು, ಆಚಿಂದ ಬಂದದ್ದು ರೋಡಿಗೆ. ನಾನು ಅದು ವಿಡಿಯೋ ಪ್ಲೇ ಮಾಡ್ತೇನೆ ನೋಡಿ. ನಾನು ಜಾಸ್ತಿ ಸ್ಪೀಡ್ಸ್ ಇಲ್ಲ, 40 ಇದ್ದೇನೆ ಅಷ್ಟೇ. ಹಾಂ ಎಂತ ಒಂದು ನಿಮಿಷ ಕಾಲ್ ಅಡಂತ ಹೇಳಿದ್ದು ನೀವು ಎಂತ ಅಲ್ಲ ಮೆಲ್ಲ ನಿಂತಿತ್ತಲ್ಲ, ನೀವು ಈಚೆ ನೋಡ್ಲಿಲ್ಲಲ್ಲ. ತಪ್ಪು ಯಾರ್ದು ಹೇಳಿ ಈಗ, ನೀವು ಈಚೆ ನೋಡ್ಲಿಲ್ಲಲ್ಲ. ಹಾಂ ಮತ್ತೆ ನೀವು ನಂಗೆ ಅಂತ ಹೇಳೋದು, ನಾ ಸ್ಲೋನೇ ಇದ್ದೆ. ತಪ್ಪು ನಿಮ್ದು ಹಿಡ್ಕೊಂಡು ನೀವು ನಂಗೆ ಸ್ಲೋ ಹೇಳಿದ್ರೆ ಅಲ್ಲ, ಅಡ್ಡದಾರಿ ನೀವು ರೈಟ್ ಸೈಡ್ ನೋಡ್ಬೇಕಲ್ಲ. ತಪ್ಪು ನಿಮ್ದು ಹಿಡ್ಕೊಂಡು ಮಾರೆ ನೀವು ನಂಗೆ ಮೆಲ್ಲ ಬರ್ಲಿಕ್ಕೆ ಹೇಳ್ತೀರಲ್ಲ ಮಾರೆ. ನೀವು ದೊಡ್ಡವರಂತ ಸುಮ್ಮನೆ ಇದೆ, ನಾನು ಗೊತ್ತಾಯ್ತಾ. ನಿಮ್ದು ತಪ್ಪು ಹಿಡ್ಕೊಂಡು ಮಾರೆ ನಂಗೆ ಮೆಲ್ಲ ಬರ್ಲಿಕ್ಕೆ ಹೇಳ್ತೀರಿ. ಆಕ್ಚುಲಿ ಮಿಸ್ಟೇಕ್ ಅವ್ರದ್ದೆ. ನಾನು ಅವ್ರನ್ನ ನೋಡಿದೆ, ಮತ್ತೆ ಇರ್ಲಿ ದೊಡ್ಡವ್ರು ಅಂತ ಹೇಳಿ ಹೋದೆ. ನಾನು ಮುಂದೆ ಹೋಗೋಕೆ ಮೆಲ್ಲ ಹೋಗ್ಬೇಕು ಅಂತ ಹೇಳಿದ್ರು. ಎಂತ ಲೈಕ್ ಹಾಗೆ ಅಂತದ ಮೆಲ್ಲ ಅಂತ ಕೇಳ್ತು. ನಂಗೆ ಅಲ್ಲೇ ಸಿಟ್ಟು ಬಂತು. ನಾ ಮತ್ತೆ ರಿಟರ್ನ್ ತಿರ್ಸ್ಕೊಂಡು ಹೋದೆ. ಈಗ ನಾನು ಜಸ್ಟ್ ಮಣಿಪಾಲ್ ಬಂದೆ. ನನ್ನ ಬೈಕ್ ದೊಡ್ಡಪ್ಪಂದು ಫ್ಲ್ಯಾಟಲ್ಲಿ ಇಟ್ಟು ಮತ್ತೆ ಅಲ್ಲಿಂದ ಒಂದು ಫ್ರೆಂಡ್ ಕಾರಲ್ಲಿ ಹೋಗುದು. ಫುಲ್ ಸೆಟ್ ಅದ. ಹಾಯ್ ಸೆಟ್ ಅದ ಆರಾಮ್ ಪೋಯ ಎದ್ದು ಉಂಡು. ಇದು BMW 330 Li ಎಲ್ಲ ಲಾಂಗ್ ವೀಲ್ ಬೇಸ್ M ಸ್ಪೋರ್ಟ್. ಇದು ಧನುಷ್ ಇದು ಗಾಡಿ. ಸಂಜಯ್ ರಾವ್. ಇದೆಲ್ಲ ನೋಡ್ತಿರ್ತೀರಲ್ಲ, ಎಕ್ಸ್ಪೋಗೆಲ್ಲ ಬರ್ತಿರ್ತದೆ ನಮ್ಮದು. ಎಂಚುಂಡು ಈರ್ನ ಸೊಡ್ಡೆಂಚುಂಡಿಕೆ ಏನು ಎತ್ತಿ ಸ್ಪೇಸ್ ಎಂಚುಂಡು ಸೂಪರ್ ಉಂಡದ. ಇರೋ ಖುಷಿ ಅನ್ನದ. ನಿಮ್ದು ಗಾಡಿಗೆ ಎಂತ ಮಾಡುವ ನೆಕ್ಸ್ಟ್ ಪ್ಲಾನ್ ಮಾಡಬೇಕು. ಎಂತ ಪ್ಲಾನ್ ಎಂತಾದ್ರು ಹೇಳಿ ಮಾರ. ಒಂದು ಮ್ಯಾಗ್ ವೀಲ್ಸ್ ಎಂತಾದ್ರು ಇವ್ರು ಸಜೆಷನ್ಸ್ ಕೊಡಬೇಕು. ಎಂತ ಸಜೆಷನ್ ಕೊಡಲಿ ಇವ್ರ ಗಾಡಿಗೆ ಎಂತ ಮಾಡುವ ತನ್ನಿ ಒಳಗೆ ತರಲಿ ಮತ್ತೆ ಬಿಲ್ಡ್ ಮಾಡಿ ಕಳಿಸಿ ಅಷ್ಟೇ. ಮಾಡಬೇಕು ಮಾಡಬೇಕಲ್ಲ, ಇವತ್ತೇ ಮಾಡಬೇಕು. ಸಿರಾಮಿಕ್ ಅಲ್ಲ, ನೀವು ಹೇಗಿದ್ರು ಬಂದಿದ್ದೀರಿ ಇವತ್ತು. ನಾವೊಂದು ಬಿಸ್ನೆಸ್ ಕೊಡುವ. ನಾವು ಮುಂಚೆ ಈಗಂತಲ್ಲ, ಮುಂಚೆಯಿಂದ ಸಹ ರೆಡ್ ಕಸ್ಟಮರ್ಸ್ ಇವತ್ತು ಬಂದದಕ್ಕೆ ಎಂದಾದ್ರು ಮಣಿಪಾಲಲ್ಲಿ ಉಡುಪಿಯಲ್ಲಿ. ಹೌದು, ಇನ್ನು ಬೈತಾರೆ ಅಲ್ಲ ಮಾಡ್ ಮಲ್ತೆ ಪತ್ತೊಂಬಪ್ಪರಿಗೆ ಗಾಡಿನ ಸಜೆಷನ್ಸ್ ಕೊರೋಡು. BMW ಟ್ಯೂನ್ ಮಾಡುವ. ಇದು ರಿಯಲ್ ಕಾರ್ಬನ್ ಫೈಬರ್ ಸ್ಟೇರಿಂಗ್. ನೆಕ್ಸ್ಟ್ ಇವ್ರದ್ದು ಕಾರಿಗೆ ಸಾಕ್ತಾರಂತೆ. ನಿಮ್ದು ಯಾವ ಬ್ರ್ಯಾಂಡ್? ಫೋರ್ಡ್ ಅಲ್ಲ ಅಂದರೆ ಫೋರ್ಡ್ ಬರ್ಬೋಣ. ಹಾಂ ಸೆಟ್ ಒಂದು ಆರ್ಡರ್ ಹಾಕಿ ಗಾಡಿ ಒಂದು ಹಾಕಿಬಿಡು. ನನಗೆ ನಿಮ್ದು ಗಾಡಿ ಚಂದ ಆಗಬೇಕು ಬ್ರೋ, ಅಷ್ಟೇ, ಬೇರೆ ಎಂತ ಅಲ್ಲ. ಇದು PPF ಮತ್ತು ಸಿರಾಮಿಕ್ ಕೋಟಿಂಗ್ ಬೇ ನಿನ್ನೆ ಮಾಡಿದಷ್ಟೇ. ಸಿರಾಮಿಕ್ ಸಿರಾಮಿಕ್ ಕೋಟಿಂಗ್ ಮಾಡಿದಾರಾ? ನಿಮ್ಗೆ ಗೊತ್ತಾಗ್ತದಲ್ಲ, ಶೈನಿಂಗ್ ಉಂಟು ನೋಡಿ, ನೀಟ್ ಉಂಟು ಮಾತ್ರ. ಟಿಂಟ್ಸ್ ಉಂಟು ಡಾರ್ಕ್.
ಇದು PPF ರೋಲ್. ಇದರಲ್ಲಿ ಟ್ರಾನ್ಸ್ಪರೆಂಟ್ ಬರ್ತದೆ, ಬೇರೆ ಬೇರೆ ಕಲರ್ ಬರ್ತದೆ. ಸುಮ್ಮನೆ ಕಲರ್ ರ್ಯಾಪ್ ಮಾಡೋದು ಬೇಡ, PPF ರ್ಯಾಪ್ ಮಾಡಿದ್ರೆ ಯಾವ ಕಲರ್ ಬೇಕು ಆ ಕಲರ್. ಇವತ್ತು ಮಂಗಳೂರಲ್ಲಿ ನಮ್ದು ಆಟೋ ಹಾರ್ಬರ್ ಹೊಸ ಔಟ್ಲೆಟ್ ಅನ್ನು ಓಪನ್ ಮಾಡಿದ್ದೇವೆ. ಇವತ್ತು ನಾವು 2017 ಉಡುಪಿ ಮಣಿಪಾಲ್ ರೋಡ್ ಅಲ್ಲಿ ನಮ್ದು ಆಟೋ ಹಾರ್ಬರ್ ಔಟ್ಲೆಟ್ ಫಸ್ಟ್ ಔಟ್ಲೆಟ್ ಓಪನ್ ಆಗಿತ್ತು. ಆಮೇಲೆ ಮಂಗಳೂರಲ್ಲಿ ಫಳ್ನೀರಲ್ಲಿ ಮಾಡಿದ್ವಿ. ಸೊ ವಿ ಗಾಟ್ ರೀಸೆಂಟ್ಲಿ ಶಿಫ್ಟೆಡ್ ಫ್ರಮ್ ಫಳ್ನೀರ್ ಟು ಲೊಕೇಶನ್ ಇನ್ ಸುಲ್ತಾನ್ ಬತ್ತೇರಿ. ಇಲ್ಲಿ ನಾವು ಫಸ್ಟ್ ಆಫ್ ಆಲ್ ನಮ್ದು ಮೇನ್ಲಿ ಇಂಟು ಕಾರ್ ಆಕ್ಸೆಸರೀಸ್, ಎಲ್ಲ ತರದ ಮಾಡಿಫಿಕೇಶನ್ಸ್ ಎಲ್ಲ ಏನಿದ್ರು ನಾವು ಮಾಡಿ ಕೊಡ್ತೇವೆ ಗಾಡಿದು. ವಿ ಡು ಕಸ್ಟಮ್ ಪ್ರಾಜೆಕ್ಟ್ಸ್ ಆಸ್ ವೆಲ್. ಮತ್ತೆ ರೆಗ್ಯುಲರ್ ಬೇಸಿಸ್ ಅಲ್ಲಿ ಎನಿ ಆಕ್ಸೆಸರೀಸ್ ಏನೇ ಇದ್ರು ವಿಲ್ ಡೂ ದ ಇನ್ಸ್ಟಾಲೇಷನ್, ಎವ್ರಿಥಿಂಗ್ ವಿ ಡೂ ಅಂಡ್ ಗಿವ್ ಇಟ್. ಆಲ್ಸೋ ಇಲ್ಲಿ ಹೊಸ ಔಟ್ಲೆಟ್ ಈಗ ಬಂದ ನಂತರ ವಿ ಸ್ಟಾರ್ಟೆಡ್ PPF, ಸಿರಾಮಿಕ್ ಕೋಟಿಂಗ್ ಅಂಡ್ ಕಾರ್ ವಾಶ್ ಆಸ್ ವೆಲ್. ಆಲ್ಸೋ ನಾವು ಯೂಸ್ಡ್ ಕಾರ್ಸ್ ಇದು ವಿ ಯೂಸ್ ಟು ಡೀಲ್ ವಿತ್ ಯೂಸ್ಡ್ ಕಾರ್ಸ್ ಆಸ್ ವೆಲ್. ಸೊ ಅದನ್ನು ಕೂಡ ಈಗ ಇಲ್ಲಿ ದಿಸ್ ಒನ್ ಲೊಕೇಶನ್ ಅಲ್ಲಿ ಎಲ್ಲ ಇಟ್ ಬಿಕಮ್ಸ್ ಎ ಟೋಟಲ್ ಕಾರ್ ಹಬ್ ಒಂದೇ ಪ್ಲೇಸ್ ಅಲ್ಲಿ ಇಲ್ಲಿ ಒಂದೇ ಲೊಕೇಶನ್. ಇದಕ್ಕೆ ಸಿರಮಿಕ್ ಕೋಟಿಂಗ್ ಆಗಿದೆ ಅಷ್ಟೇ. ಇದು ಸಿರಾಮಿಕ್ ಕೋಟಿಂಗ್ ಮಾಡಿದ್ವಿ ನಿನ್ನೆ. ಗ್ರಫೈನ್ ಕೋಟ್ ಅಂತ ಬರ್ತದೆ. ಇದು ತುಂಬಾ ಟೈಮ್ ಇರ್ತದೆ ಈ ತರ ಶೈನಿಂಗ್? ಹೌದು ಬ್ರದರ್, ಈಗ ಮಾಡಿದ್ರೆ 1 ಇಯರ್ಗೆ ಒಂದು ಸರಿ ಮೇಂಟೆನೆನ್ಸ್ ಇರ್ತದೆ ಇದಕ್ಕೆ. ಸೊ ವಿ ಡಿಡ್ ಲೈಕ್ ಈಗ ಮಾಡಿರೋದು ಪ್ರೆಸೆಂಟ್ಲಿ 5 years ವಾರಂಟಿ ಇದು. ಸೊ 5 years ವರೆಗೆ ಇಯರ್ಲಿ ಒನ್ಸ್ ಮೇಂಟೆನೆನ್ಸ್ ಒಂದು ಮಾಡಿದ್ರೆ ಆಯ್ತು. ಓಕೆ, 5 years ವರೆಗೆ ನಿಮ್ದು ವಾರಂಟಿ ಇರ್ತದೆ. ಕಂಪ್ಲೀಟ್ಲಿ ಪ್ರೊಟೆಕ್ಟ್ ಯುವರ್ ಪೇಂಟ್. ಈಗ ನಾವು ಅಂದ್ರೆ ಇದಕ್ಕೆ PPF ಉಂಟು ಇಲ್ಲ? ಇಲ್ಲ, PPF ಇಲ್ಲ. ದಿಸ್ ಇಸ್ ವೈಟ್ ಕಾರ್. ಸೊ ನಾವು ಹೆಚ್ಚಾಗಿ ಇದಕ್ಕೆ ವೈಟ್ ಕಾರ್ಸ್ಗೆ ಜಾಸ್ತಿಯಾಗಿ ವಿ ಗೋ ವಿತ್ ದ ಸಿರಾಮಿಕ್ ಕೋಟಿಂಗ್ಸ್. ಮತ್ತೆ ವಿ ಆಲ್ಸೋ ಸ್ಟಾರ್ಟೆಡ್ ಬ್ಲಾಕ್ PPF, ಕಲರ್ಡ್ PPF ಕೂಡ ಕಲರ್ PPF ಬೇರೆ ಬೇರೆ ಯಾವ ಕಲರ್ಸ್ ಬಂದ್ರು. ಆಲ್ಮೋಸ್ಟ್ 330 ಶೇಡ್ಸ್ ಇದೆ PPF. ಕ್ರೇಜಿ. ಮುಂಚೆ ಅಷ್ಟು ಕಲೆಕ್ಷನ್ ಇರ್ತಿರಲಿಲ್ಲ. ಈಗ ವಿ ಗಾಟ್ 330 ಶೇಡ್ಸ್. ಮತ್ತೆ ಅದರಲ್ಲಿ ಮ್ಯಾಟ್ ಫಿನಿಶ್ ಬರ್ತದೆ, ಯು ಗೆಟ್ ಗ್ಲಾಸ್ ಫಿನಿಶ್. ಸೊ ಎನಿಥಿಂಗ್ ಮೇನ್ಲಿ ಸಿರಾಮಿಕ್ ಕೋಟ್ ಅಂದ್ರೆ ನಿಮ್ದು ಪೇಂಟ್ ಅನ್ನು ಪ್ರೊಟೆಕ್ಟ್ ಮಾಡ್ತದೆ. ಅಲ್ಲ, ಈಗ ನಿಮ್ಗೆ ಸಿರಾಮಿಕ್ ಕೋಟಿಂಗ್ ಅಂದ್ರೆ ಅದು ಪಾಲಿಶ್, ಅದು ಯಾವ ತರ ಅದು ಪಾಲಿಶ್ ಮಾಡಿ ಅದ್ರ ಮೇಲೆ ವಿ ಅಪ್ಲೈ ಎ ಲೇಯರ್ ಆಫ್ ಕೋಟಿಂಗ್. ಓಕೆ, ಗಾಟ್ ಇಟ್. ಕೋಟಿಂಗ್ ಬರ್ತದೆ. ಅದನ್ನ ಹೀಲ್ ಆಗ್ಲಿಕ್ಕೆ ನಾವು 10 days ವಿಲ್ ನಾಟ್ ವಾಶ್ ದಿ ವೆಹಿಕಲ್ ಆಫ್ಟರ್ ದಟ್, ಒನ್ಸ್ ದಟ್. ಸೊ ಅದು ನಿಮಗೆ ಇಟ್ ವಿಲ್ ರಿಮೈನ್ ಆಸ್ ಎ ಲೇಯರ್. ಈಗ ಕ್ಲಿಯರ್ ಕೋಟ್ ಹೇಗಿರ್ತದೆ ಅದ್ರ ಮೇಲೆ ವಿ ಆಡ್ ಅ ಸಿರಾಮಿಕ್ ಕೋಟ್. ಸೊ ಅದು ಲೇಯರ್ ಆಗಿ ಪ್ರೊಟೆಕ್ಟ್ ಮಾಡ್ತದೆ ನಿಮ್ದು ಪೇಂಟ್ ಅನ್ನು. ಈಗ ಏನೇ ಮೈನರ್ ಸ್ಕ್ರಾಚಸ್ ಬಂದ್ರೆ, ಸ್ವೋಲ್ ಮಾರ್ಕ್ಸ್ ಬಂದ್ರೆ ಅದು ಯಾವುದು ಬರುದಿಲ್ಲ ನಿಮಗೆ ಇಫ್ ಯು ಡೂ ಇಟ್. ಮತ್ತೆ ಹೈಡ್ರೋಫೋಬಿಕ್ ಎಫೆಕ್ಟ್ ಇರ್ತದೆ. ಈಗ ಡಸ್ಟ್ ಇದ್ರೆ, ಕೆಸರು ಇದ್ರೆ, ಏನೇ ಇದ್ರು, ಯು ಜಸ್ಟ್ ಪೋರ್ ವಾಟರ್ ಆನ್ ಇಟ್, ಇಟ್ ವಿಲ್ ಕ್ಲಿಯರ್. ಎಲ್ಲ ಹೋಗ್ತದೆ, ನಿಲ್ಲುದಿಲ್ಲ. ದಟ್ ಇಸ್ ಸೇಮ್ ಥಿಂಗ್ ವಿತ್ PPF. ಅಲ್ಲ, ನೀವೀಗ ಹೇಳಿ PPF ಒಳ್ಳೇದಾ ಸಿರಾಮಿಕ್ ಕೋಟಿಂಗ್ ಒಳ್ಳೇದಾ? ನಿಮ್ದು ಮೇನ್ಲಿ ಸಿರಾಮಿಕ್ ಮಾಡೋದು ಯಾಕಂತ ಹೇಳಿದ್ರೆ, ಸಿರಾಮಿಕ್ ಕೋಟಿಂಗ್ ಮಾಡುವಾಗ ನಿಮಗೆ ಯು ಗೆಟ್ ಅ ಶೈನ್, ಯುವರ್ ಪೇಂಟ್ ಗೆಟ್ಸ್ ಪ್ರೊಟೆಕ್ಟೆಡ್. ಅಂಡ್ ನಿಮ್ದು ಮೈನರ್ ಸ್ಕ್ರಾಚಸ್, ಈಗ ಏನಾದ್ರು ಬಟ್ಟೆಯಲ್ಲಿ ಒರೆಸುವಾಗ ಸ್ವೋಲ್ ಮಾರ್ಕ್ಸ್ ಇರೋದು, ಅಂತ ಸ್ಕ್ರಾಚಸ್ ಎಲ್ಲ ಸಿರಾಮಿಕ್ ಕೋಟಿಂಗ್ ಅಲ್ಲಿ ಪ್ರಿವೆಂಟ್ ಆಗ್ತದೆ. ಬಟ್ ಇಫ್ ಯು ಗೋ ವಿತ್ PPF, ಈಗ ಯಾರಾದ್ರೂ ಒಂದು ಬೈಕ್ ಅವರು ಟಚ್ ಮಾಡ್ಕೊಂಡು ಹೋಗ್ತಾರೆ, ಯು ಗೆಟ್ ಅ ಡೆಂಟ್, ಬಾಡಿಯಲ್ಲಿ ಡೆಂಟ್ ಬೀಳ್ಬೋದು. ಪೇಂಟ್ ವಿಲ್ ನೆವರ್ ಗೋ ಆಫ್. ಅದು ಏನೇ ಡ್ಯಾಮೇಜ್ ಆದ್ರೂ ಇಟ್ ವಿಲ್ ಕಮ್ ಆನ್ ಪೇಂಟ್ ಪ್ರೊಟೆಕ್ಷನ್ ಫಿಲ್. ಸೊ ಅದನ್ನ ರಿಮೂವ್ ಮಾಡಬಹುದು ನಿಮಗೆ. ಈಗ ಇನ್ನೊಂದು ಹೀಲಿಂಗ್ PPF ಬರ್ತದಲ್ಲ, ಹೀಲಿಂಗ್ ಬರ್ತದೆ ಅದರಲ್ಲಿ, ಸೆಲ್ಫ್ ಹೀಲಿಂಗ್ ಬರ್ತದೆ. ಸೊ TPU ನಮ್ದು ಆಲ್ಮೋಸ್ಟ್ ಈಗ ಶೀಲ್ಡ್ ಪ್ರೋ 200 ಮೈಕ್ರಾನ್ಸ್ ಪ್ಲಸ್ ಇದೆ. ಅದರಲ್ಲಿ 5 years, 7 years, 10 years ತನಕ ವಾರಂಟಿ ಬರ್ತದೆ ನಿಮಗೆ. ಇಟ್ ಡಿಪೆಂಡ್ಸ್, ಪ್ರೈಸ್ ವೇರಿ ಆಗ್ತದೆ. ಓಕೆ, ಅಂದ್ರೆ ವಾರಂಟಿ ಆಗಿ ಈಗ ಅದು ಸುಮ್ಮನೆ ಎದ್ದೋದ್ರೆ ನೀವು ರಿಪ್ಲೇಸ್ ಮಾಡಿ ಕೊಡ್ತೀರಾ? ವಾರಂಟಿ ಅಂದ್ರೆ ಹೌದು, ಏನಾದ್ರು ಇನ್ ಕೇಸ್ ಅದರಲ್ಲಿ ಡ್ಯಾಮೇಜ್ ಬಂದ್ರೆ ರಿಪ್ಲೇಸ್ ಇಟ್ ಅಂಡ್ ಗಿವ್. ಅವ್ರದ್ದು ಇನ್ ಕೇಸ್ ಅವ್ರದ್ದು ಆಕ್ಸಿಡೆಂಟ್ ಆಗಿ ಬಂದ್ರೆ ವಿಲ್ ಹ್ಯಾವ್ ಟು ಚೇಂಜ್ ಮಾಡಬಹುದು. ಬಟ್ ಈಗ ಫರ್ದರ್ ಕೆಲವೊಂದು PPF ಬಂದಿದೆ, ವಿ ಆರ್ ಪ್ಲಾನಿಂಗ್ ಟು ಸ್ಟಾರ್ಟ್ ದಟ್ ಆಸ್ ವೆಲ್. ಅದರಲ್ಲಿ ಇನ್ಶೂರೆನ್ಸ್ ಕೂಡ ಕ್ಲೇಮ್ ಆಗ್ತದೆ. ಹೌದಾ? ಪೇ ಅಮೌಂಟ್ ಆಫ್ 4,500 ಮಾಡಿದ್ರೆ ಇನ್ಶೂರೆನ್ಸ್ ಆಗಿ ಬರ್ತದೆ. ಸೊ ಕಸ್ಟಮರಿಗೆ ಡ್ಯಾಮೇಜ್ ಆದ್ರೆ PPF ಕೂಡ ಅವರಿಗೆ ಫ್ರೀ ಅಲ್ಲಿ ಮಾಡಿ ಕೊಡ್ತೀವಿ. ನೀವೀಗ ಕಾರಿಗೆ ಮಾತ್ರ ಮಾಡೋದು, ಬೈಕಿಗೂ ಸಹ ಮಾಡ್ತೀರಾ? ಬೈಕಿಗೂ ಮಾಡ್ತೀರಾ PPF? ಬೈಕ್ ಅಂಡ್ ಕಾರ್ಸ್ ಇವನ್ ಸಿರಾಮಿಕ್ ಕೋಟಿಂಗ್ ಎರಡು ಸಹ ಮಾಡ್ತೀವಿ. ನೆಕ್ಸ್ಟ್ ನಂದೊಂದು ಮಾಡುವ ಸಿರಾಮಿಕ್ ಕೋಟಿಂಗ್. 100% ಅಲ್ಲ, ನಂದು ಬೈಕಲ್ಲಿ ಸ್ವಲ್ಪ ಬೇರೆ ಒಂದು ಪ್ಲಾನ್ ಉಂಟು, ಅದಾದ್ಮೇಲೆ ನಾ ಬರ್ತೇನೆ ನಿಮ್ಮಲ್ಲಿ. ಆಗ ಒಂದ್ಸಲ ಕೋಟಿಂಗ್ ಮಾಡುವ, ಫುಲ್ ಶೈನಿಂಗ್, ಎಲ್ಲ ಟೆನ್ಷನ್ ಆಗಬೇಕು. ಸೊ ಇವರೇ ಓನರ್ ಇಲ್ಲಿದು. ಅವ್ರದ್ದು ಮಣಿಪಾಲ್ ಎಲ್ಲ ಉಂಟು ಅದು. ಹೌದು, ಇಂದ್ರಲ್ಲಿ ಜಿಮ್ ಇದು ಕೆಳಗೆ ಬರ್ತದೆ. ಬರೀ ಆಕ್ಸೆಸರೀಸ್ ಅಲ್ಲಿ ಮಾಡ್ತಿದ್ದೇವೆ. ಓವರ್ ಆಲ್ ಪ್ರಾಜೆಕ್ಟ್ ಏನಿದ್ರು ಇಲ್ಲಿ. ಓಕೆ, ನಿಮ್ ಗಾಡಿದ ಎಂತಾದ್ರು ಪ್ರಾಜೆಕ್ಟ್ ಇದ್ರೆ ಮಂಗಳೂರು ಬಂದೇ ಮಾಡಿಸ್ಬೇಕು. ಅಲ್ಲಿ ಬರೀ ಆಕ್ಸೆಸರೀಸ್ ಫಿಟ್ಟಿಂಗ್ಸ್ ಮಾಡೋದು. ಸೀಟ್ಸ್, ನಮ್ದು ಸೀಟ್ಸ್ ಕೂಡ ಸ್ಪೆಷಲೈಸ್. ಓಕೆ, ಕಸ್ಟಮೈಸ್ಡ್ ಸೀಟ್ಸ್ ಬೇಸ್ಡ್ ಆನ್ ನಿಮ್ಮ ಬ್ರ್ಯಾಂಡ್ ಬೇಕಿದ್ರು ಮಾಡಿ. ಓಕೆ, ನಮ್ಮ ಬ್ರ್ಯಾಂಡಿಂಗ್ ಅಲ್ಲಿ ಕೂಡ ನಾವು ಸೀಟ್ಸ್. ಓ, ನೈಸ್. ಸೊ ನಂಗೆ ಇದು ಔಟ್ಲೆಟ್ ನೋಡ್ಲೇಬೇಕಿತ್ತು, ಅದಕ್ಕೆ ಹೆಬ್ಬರಿಂದ ಬಂದದ್ದು ಇವ್ರು ಕರೆದ್ರಂತ. ಥ್ಯಾಂಕ್ ಯು ಸೋ ಮಚ್. ನೋ ಪ್ರಾಬ್ಲಮ್. ಓ, ಇದು ಆಫೀಸ್ ಅಲ್ಲ? ಚೇರ್ ಸರಿ ಇಲ್ಲ, ಟಿವಿ ಇಲ್ಲ, ಚೇರ್ ಇಲ್ಲ ಸರಿ. ಟಿವಿ ಸರಿ ಒಂದಿಟ್ಟ ಅದನ್ನು. ಅವ್ರು ಹೇಳಿದ್ರಲ್ಲ ಎಂಥವ್ರು ಪ್ರಾಜೆಕ್ಟ್ ಇದ್ರೆ ಮಂಗಳೂರಿಗೆ ಬಂದು ಮಾಡಿಸೋದಂತ. ಸೊ ಆದಷ್ಟು ಬೇಗ ಇವ್ರದ್ದೊಂದು ಕಾರ್ ಬರ್ತದೆ ಮಂಗಳೂರು ಆಟೋ ಹಾರ್ಬರಿಗೆ. ಸೂನ್ ಇವ್ರದ್ದು ಫೋರ್ಡ್ ಫೀಗೋನ ಬಗ್ಗಿ ಮಾಡ್ತಾರಂತೆ. ಇಲ್ಲ ಎಂತ ಪಬ್ಜಿಯಲ್ಲಿ ಇರ್ತಲ್ಲ ಬಗ್ಗಿ, ಹಾಗೆ ಮಾಡೋದು. ಈರ್ನ ಗಾಡಿ ದಾದ ಕನ್ವರ್ಟ್ ಮಲ್ಪಗ, ಈರ್ನ SUV ಮಲ್ಪಗಾರ ಸಿಡಾನ್. ಸೊ ಇವ್ರದ್ದು BMW ಸಿಡನ್ನ SUV ಮಾಡೋದು, ಇವ್ರದ್ದು ಬಗ್ಗಿ ಮಾಡೋದು. ಡಕಾರಿಗೆ ಹೋಗೋದು ನೆಕ್ಸ್ಟ್. ಇಲ್ಲಿ ಆಟೋ ಹಾರ್ಬರಲ್ಲಿ ಮಾಡಿ ಕೊಡ್ತಾರೆ ಹೇಗೆ ಬೇಕಾಗಿ. ಒಂದು ಬಗ್ಗಿ ಮಲ್ಪಗ ಬ್ರೋ, 1 of 1 ಇನ್ ಇಂಡಿಯಾ. ಮಲ್ಪಗ ಪ್ಲೀಸ್, ನಮಗೋಸ್ಕರ 2 ವ್ಯೂಸ್ ಬರ್ತದೆ.
ಇವತ್ತೊಂದು ಇಲ್ಲಿ ಮಿನಿ ಎಕ್ಸ್ಪೋ ಥರ ಆಗಿತ್ತು, ಮಿನಿ ಆಟೋ ಎಕ್ಸ್ಪೋ. ಎಲ್ಲ ಥರ ಒಳ್ಳೊಳ್ಳೆ ಗಾಡಿ ಉಂಟು ಇಲ್ಲಿ. ನಾನು ಬೈಕಲ್ಲಿ ಬರ್ದಿದ್ದು ಒಳ್ಳೇದಾಯ್ತು ಮಾರಿ. ಈ ಶೆಕೆಯಲ್ಲಿ ಬೈಕಲ್ಲಿ ಬಂದಿದ್ರೆ ಮಂಗಳೂರಿಗೆ ಮಂಡೆ ಹಾಳಾಗ್ತಿತ್ತು ಮಾತ್ರ ಪಕ್ಕ. ಯಾನು ಸ್ಟೋರಿ ಬಾಡಿನೇ ಕಾಣು ಬ್ರೋ. ಮೇರೆ ಸ್ಟೋರಿ ತೂ ಇನ್ನೇನ ಸ್ಟೋರಿ ತೂ ಇರ್ಲ ಬಂಡರ ಮೇರ್ಲ ಸ್ಟೋರಿ ತೂದೆ ಬನ್ನಿ ಪೋಯಾತ ಒಟ್ಟಿಗೆ ಅಂತ ಇರಕೈತಲ್ಲ ಅವಾಗ ಇರಗೈತೆ 100 ಮೀಟರ್ ನಮಗೆ 100 ಕಿಲೋಮೀಟರ್. ಇವ್ರು ಬಂದದ್ದು 100 ಮೀಟರ್ಸ್, ನಾವು ಬಂದದ್ದು 100 ಕಿಲೋಮೀಟರ್ಸಿಂದ. ಇವ್ರದ್ದು 60ಯಾ 80ಯಾ? ನಮಗೆ ಉಡುಪಿಯಿಂದ ಒಂದು 68-70 ಕಿಲೋಮೀಟರ್. 70 ಕಿಲೋಮೀಟರ್. ಒಂದು ನೋಡಿದಾಗ ಆಯ್ತಲ್ಲ ಬಂದು. ನೀವು ಬನ್ನಿ ಫಸ್ಟ್ ನಿಮ್ದು ಗಾಡಿ ಇಡಿ, ಮತ್ತೆ ಬೇರೆಯವ್ರನ್ನ ಕರೆಯುವ. ನಾವು ಆಟೋ ಹಾರ್ಬರ್ ಮುಂಚೆಯಿಂದ ನಮ್ದು ಮ್ಯಾಟ್ ಆಗಲಿ ಆಕ್ಸೆಸರೀಸ್ ಆಗಲಿ ನಾನು ಯಾವಾಗ ಕಾರ್ ಪರ್ಚೇಸ್ ಮಾಡಿದ್ದೇನೆ ಅಲ್ಲೇ ಹೋದದ್ದು. ಅವತ್ತಿಂದ ಆಟೋ ಹಾರ್ಬರ್. ಇವತ್ತು ಸಹ ಆಟೋ ಹಾರ್ಬರ್. ಏನಾದ್ರು ಒಂದ್ಸಲ ಆಟೋ ಹಾರ್ಬರ್ಗೆ ಟ್ರಸ್ಟ್ ಬಂದ್ರೆ ಮತ್ತೆ ಅದು ಕ್ವಾಲಿಟಿ ಆಗಲಿ ಫಿನಿಶಿಂಗ್ ಆಗಲಿ ವರ್ಕ್ ಆಗಲಿ ಏನು ಎಲ್ಲ ಮೇನ್ ಇರೋದು ಅದರಲ್ಲೇ. ಮಾಡ್ಲಿಕ್ಕೆ ತುಂಬಾ ಕಡೆ ಉಂಟು, ವರ್ಕ್ ಮೇಲೆ. ಆದರೆ ವರ್ಕ್ ಮೇಲೆ ಡಿಪೆಂಡ್, ಎಷ್ಟು ನೀಟ್ ಮಾಡ್ತಾರೆ, ಹೇಗೆ ಇಟ್ಕೊಳ್ತಾರೆ. ಓಹ್ ಹಾಯ್, ಎಂಚಲ್ಲ ರಣ್ಣ ಆರಾಮತ್ತೆ? ಅಂದ್ರೆ ಎಕ್ಸ್ಪೋ ಬಂದಿದೆ ಈಗ ನೋಡಿದ್ರಲ್ಲ, ಅವ್ರದ್ದು ಇದೆ ಬೆಂಟ್ಲಿ ಉಂಟಲ್ಲ, ಬೆಂಟ್ಲಿ ಮತ್ತೆ ಅಲ್ಲಿ ಒಂದು ಹೊಂಡಾ ಎಕ್ಸ್ ADV, ಮತ್ತೆ ಅಲ್ಲಿ ಒಂದು ಪೋರ್ಷಾ ಹೈಲೆಕ್ಸ್ ಮತ್ತೊಂದು ಥಾರ್ ಎಲ್ಲ ಅವ್ರದ್ದೇ. ಕ್ರೇಜಿ ಪ್ಯಾಷನ್ ಉಂಟು ಮಾತ್ರ ಅವರಿಗೆ ಆಟೋಮೊಬೈಲ್. ಇದು ನೋಡಿ, ಇದು ಉಂಟಲ್ಲ, ಇದು ನಾವೇ ಮಾಡಿದ್ದು. ಎಲ್ಲಿ ಉಂಟಲ್ಲ ಸ್ಟಿಕ್ಕರ್, ತುಳಸಿ ಹೆಬ್ರಿ, ತುಳಸಿ ಪ್ರಿಂಟರ್ಸ್, ಇದು ನಮ್ಮದೇ, ನಾವೇ ಮ್ಯಾನುಫ್ಯಾಕ್ಚರ್. ಇದು ಅದು ಅಪ್ಪನ ಮಾರಿ ಹ್ಯಾಡ್ ಡ್ರೈವರಾ? ಓ ಇರ್ನ ಮಸ್ತ್ ಕುಜಲ್ ಉಂಟು. ನಿಮಗೆ ಒಂಥರ ಫಂಕ್ಷನ್ ಇದ್ರೆ ನಮಗೆ ಆರ್ಡರ್ ಕೊಡಿ, ಡಿಸ್ಕೌಂಟಲ್ಲಿ ಮಾಡಿ ಕೊಡುವ. ಈ ಥರದ್ದೆಲ್ಲ ತುಳಸಿ ಹೆಬ್ರಿ ಡಿಸ್ಕೌಂಟ್ ಕೊಡಿ, ನಿರಿ ಹೆಬ್ರಿ ಅಂತ ಹೇಳಿ ಡಿಸ್ಕೌಂಟ್ ಸಿಗ್ತದೆ ಒಳ್ಳೆ. ನೋಡಿ ಡ್ಯಾಶ್ ಕ್ಯಾಮ್ ಉಂಟು ಇಲ್ಲಿ. ಡ್ಯಾಶ್ ಕ್ಯಾಮ್ ಇಲ್ಲ, ಆಟೋ ಹಾರ್ಬರ್ ಅಲ್ಲ ಹಾಕ್ಸಿದ ಉಂಟಾ? ಓಕೆ ನೋಡಿ ಮ್ಯಾಗ್ ವೀಲ್ಸ್ ನೋಡಿ, ಇದು ಮ್ಯಾಗ್ ವೀಲ್. ಟೈರ್ ಎಷ್ಟು ದೊಡ್ಡದುಂಟು ಮಾರೆ ನೋಡಿ, ಇದೊಂದು ಕೈ ಸೈಜಲ್ಲಿ ಗೊತ್ತಾಗ್ತದಲ್ಲ ಎಷ್ಟು ದೊಡ್ಡದುಂಟು ನೋಡಿ ಟೈರ್. ಫ್ಯೂಲ್ ಅದು ಇಂಚೆ ಶೇಡ್ದಲ್ಲೇ ಪಡೋದು. ನಮ್ಮನೆ ಬ್ರ್ಯಾಂಡಿಂಗ್ ಇದೆ. ಓಕೆ ಓಕೆ ಓಕೆ. ಮಸ್ತ್ ಲಾಂಗ್ ಲಾಸ್ಟಿಂಗ್ ದಾಲೇಜಿನ 45 to 50 ಡೇಸ್ ಬರ್ಬೋದು. ಕಾರ್ಡ್ ಕುಲ್ನ ಗಮ್ಮ ಬರ್ಬೋದು. ಒಂದು ಜಸ್ಟ್ ಓಪನ್ ಮಲ್ದಿ ಓಡ ಹ್ಯಾಂಗ್ ಮಾಡ್ಕೊಡ ಲಿಡ್ ಇಂದದೆ ಉಲಾಯಿಡ ಲಿಡ್ ಉಂಟು ಇಂಚ ಮಲ್ದ ದಿಯಾರಂಡ ಅವರ ನೆಕ್ ಒಂದು ಹೋಯ್ತು ಉಂಟ. ಓಕೆ ಒಂದು ಹೋಯ್ತುಂಡ ಒಂದು ಹೋಯ್ತು ಉಂಟು ಗಾಡಿ ದಿ ಪೆಟ್ಟಿಗೆ ಓಕೆ ಫ್ರೇಗ್ರೆನ್ಸ್ ಬರೋದು ಬರ್ಕೊಂಡು ಫ್ರಾಗ್ರೆನ್ಸ್ ಲ ಮಿರರ್ ಟ್ಯಾಂಕ್ ಮಾಡ್ತಾರೆ. ಮಿರರ್ ಟ್ಯಾಂಕ್ ಮಾಡ್ಕೊಂಡು. ಸೊ ಇದು ಇವ್ರದ್ದೇ ಪ್ರೊಡಕ್ಷನ್ ಇದೆಲ್ಲ ಆಟೋ ಹಾರ್ಬರ್. ಚೆಕ್ ದ ಫ್ರಾಗ್ರೆನ್ಸ್. ಓ ಒಂದು ಕ್ರೇಜ್ ಉಂಟು ಸ್ಮೆಲ್. ಹಾಂ ಇದು ತೋಜುಂಟುಲೆ ಮೂಲ ಬೇತೆ 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 ಕಲರ್ಸ್. ಅವು ಒಂಜಿ ಬಣ್ಣ ಪರ್ಫ್ಯೂಮ್ಸ್ ದ ಬ್ರ್ಯಾಂಡಿಂಗ್ ಇದೆ. ಇದರ ಒಂದು ಪ್ರೈಸಿಂಗ್ ಎಂಚ ಬರ್ಕೊಂಡು ಒಂದು ಜೈಕ್? ಇದು 499 ಡಿಸ್ಕೌಂಟ್ ಬಂದಿದೆ 400 rupees. ವೆರಿ ಲಾಂಗ್ ಲಾಸ್ಟಿಂಗ್. ಐದು ಕೆಮಿಕಲ್ ಪಾಡು ಸೇರಿದಲ್ಲ, ಕಂಪ್ಲೀಟ್ಲಿ ಬುಕ್ ಹೋಮ್ ಮೇಡ್ ಅದೇ ಮಲ್ಪು. ಅದೇ ಸೊ ನೆಕ್ಸ್ಟ್ ಹರ್ಷಿತ್ ಅವರು ಒಂದು ಹಯಾಬುಜಾ ತಗೊಳ್ತಾರಂತೆ, ಆಗ ನಮಗೆ ಹಯಾಬುಜಾ ರೈಡ್ ಮಾಡ್ಲಿಕ್ಕೆ ಸಿಗ್ತದೆ. ಡ್ರೀಮ್ ಉಂಟು, ಮತ್ತೆ ನಮ್ಮದು ಬ್ಲಾಗಲ್ಲಿ ಸಹ ಹಯಾಬುಜಾ ಬರ್ತದೆ ಇನ್ನು ಯಾವತ್ತು. ಡ್ರೀಮ್ ಅಲ್ಲ ಡ್ರೀಮ್ ಉಂಟಲ್ಲ. ಸೊ ನಂದು ಸಹ ಒಂದು ಟೈಮಲ್ಲಿ ಇದು ಡ್ರೀಮ್ ಇತ್ತು ಸಣ್ಣದಿರುವಾಗ, ಯಾಕಂದರೆ ಹಯಾಬುಜಾ ಮಾತ್ರ ಗೊತ್ತಿದ್ದದ್ದು ಸೂಪರ್ ಬೈಕಲ್ಲಿ. ಇದು ಉಂಟಲ್ಲ 25th anniversary ಎಡಿಷನ್, ಸ್ಪೆಷಲ್ ಎಡಿಷನ್ ಇದು. ಹಾಯ್ ಆತಡೆ ಬೈಕ್ ಪತ್ತೊಂಬತ್ತು ದಾ ದೂರದ ಇತ್ತಾರ ತಮಾರೆ ಮುಲ್ಪದಿಲ್ಲ ಸೆಟ್ ಅದು ಆರಾಮ್. ನಮಗೆ ಹೇಗಾದ್ರೂ ಆಗ್ತದೆ, ಇವ್ರಿಗೆ ಮಾತ್ರ ಸ್ವಲ್ಪ ಒಳ್ಳೇದೇ ಕೊಡಿ ಆಯ್ತಾ, ನಮ್ಗೆ ಹೇಗಾದ್ರೂ ಆಗ್ತದೆ. ಬ್ರೋ ನೀವು ಅದು ಮರ ಎಳೆದ್ರಲ್ಲ, ನಿಮಗೆ ಹೇಗೆ ಫೀಲ್ ಆಗಿ ಆಯಿತು ಆ ಮರನೆಲ್ಲ ಎಳೆದು? ಈಗ ಮರ ಎಳ್ದಾಗೆ ಹೌದಾ? ಭಾರ ಆಯ್ತು ನಂಗೆ ಒಳಗಿಂದ. ನಿಮ್ಗೇನೆ ಭಾರ ಆಯ್ತಾ? ಇರ್ತುತ್ತಾರೆ ವಿಡಿಯೋ ತೂತಾರ ಏದು ವೈರಲ್ ಮಾರೆ ಇರ್ತುತ್ತಾರತ ಮರ ವೈಪುನ. ನೀವು ನೋಡಿದ್ರಲ್ಲ ಮರ ಎಳೆಯೋದು? ಹೀರೋ ಅಂದ್ರೆ ಇವರೇ. ಅದೇ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಯಾರು ಬರ್ತಾರೆ ಹೇಳಿ? ಶುರು ಮಲ್ದ ಆಣ್ ಹಿಡಿದು ಬರೀಟಲ್ಲ ಅದ ಅವೇ ಸೆಟ್ ಅದ ಪೂರ ಸೆಟ್ ಅದ ಬ್ರೋ, ಸೆಟ್. ಹಾಗೆ ಹೇಳಿದಲ್ಲ ಇದೇ ಬೈಕ್ ಇರೋದು ಡುಕಾಟಿ ಡ್ಯಾವಿಲ್ ಎಕ್ಸ್ ಡ್ಯಾವಿಲ್. ಮೊನ್ನೆಷ್ಟೊಂದು ಎಕ್ಸಾಸ್ಟ್ ಹಾಕಿದ್ದಾರೆ ಬೇರೆ, 3 lakhs ಆಗ್ತದೆ ಈ ಎಕ್ಸಾಸ್ಟಿಗೆ. ಕೀಲೆಸ್ ಆತ ಒಂದು ಕೀ ಇಲ್ಲಿ ಉಂಟು, ಕೀಲೆಸ್ ಇದು. ಎಂಚಿನ ಸೌಂಡ್ ಬ್ರೋ, ನಾನು ಕೇಳಲಿಲ್ಲ ಎಂತ ಇಲ್ಲ ಮಾರ, ಅವರೇ ಕೊಟ್ಟದ್ದು. ಸೋ ಸ್ವೀಟ್ ಆಫ್ ಹಿಮ್.
ಎಂತ ಪವರ್ ಉಂಟು ಗಾಡಿಗೆ ನೋಡಿ. ಕ್ರೇಜಿ ಗಾಡಿ ಮಾರೆ, ಕ್ರೇಜಿ ಗಾಡಿ ಇದು. ನಾನೀಗ ಸ್ಟ್ರೈಟ್ ಎಂತ ಇಡ್ತಿದ್ದೆ ಗೊತ್ತಾ, ಇದರಲ್ಲಿ ಕ್ರಾಸ್ ಇಡ್ಲಿಕ್ಕೆ ಆಗುದಿಲ್ಲ. ಅಂದ್ರೆ ಅವ್ರು ನಂದು ಹೆಲ್ಮೆಟ್ ಅಲ್ಲ ನೋಡಿ, ತೋರ್ತದಲ್ಲ ಅವ್ರದ್ದು ಹೆಲ್ಮೆಟ್, ಅಕ್ಷಯ್ ಅಣ್ಣನ ಹೆಲ್ಮೆಟ್. ನಾನು ಎಂತ ಮಾಡಿದೆ ಗೊತ್ತಾ, ಜಸ್ಟ್ ಸೌಂಡ್ ಕೇಳು ಅಂತ ಹೇಳಿದವ್ರ ಹತ್ರ. ಅವರು ಒಂದು ತಗೊಂಡೋಗು ಅಂತೆ. ಮತ್ತೆ ಅವರಾಗಿ ಹೇಳುವಾಗ ಮಿಸ್ ಮಾಡ್ಲಿಕ್ಕೆ ಆಗ್ತದೆ ಮಾರೆ, ಇಷ್ಟೊಳ್ಳೆ ಬೈಕ್ ಅವರೇ ಕೊಡುವಾಗ. ಡುಕಾಟಿದು ಪವರ್ ಯಾವ್ದು ಬೈಕಲ್ಲಿ ಸಹ ನಮ್ಗೆ ಕಂಪೇರ್ ಮಾಡ್ಲಿಕ್ಕೆ ಆಗುದಿಲ್ಲ. ನಾ ಹೇಳ್ತೇನಲ್ಲ, ಯಾರಾದ್ರೂ ಒಬ್ಬ ನೂಬಿಗೆಲ್ಲ ಕೊಟ್ರೆ ಅಂದ್ರೆ ಈ ಬೈಕ್ ತಗೊಂಡೋಗಿ ಒಂದು ರೌಂಡ್ ಅಂತ ಚಾನ್ಸೇ ಇಲ್ಲ ಅವರಿಗೆ. ಈ ಬೈಕಲ್ಲಿ ಉಂಟಲ್ಲ ನಮಗೆ ಮೆಲ್ಲ ಹೋಗ್ಲಿಕ್ಕೆ ಆಗೋದೇ ಇಲ್ವಾ, ಜರ್ಕ್ ಹೊಡಿತದೆ, ಒಟ್ರಾಶಿ ಜರ್ಕ್ ಆಗ್ತದೆ. ಈಗ ನೋಡಿ, ಈಗ ನಾನು ಫಸ್ಟ್ ಗೇರ್ ಅಲ್ಲಿ ಇದ್ದಲ್ಲ, ನಾನು ಟೋಟಲ್ ಕೊಡ್ತೇನೆ ನೋಡಿ, 3, 2, 1 ನೋಡಿದ್ರಾ. ಅಕ್ಷಯ್ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾತ್ರ ಇದು ಬೈಕ್. ನೋಡಿ, ಇಲ್ಲಿ ಆಫ್ ಮಾಡಿದ್ರೆ ಆಯ್ತು ಅಷ್ಟೇ. ಕೀ ನನ್ನ ಪಾಕೆಟಲ್ಲಿ. ಥ್ಯಾಂಕ್ ಯು ಸೋ ಮಚ್ ಬ್ರೋ, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಎಕ್ಸ್ಪೀರಿಯನ್ಸ್. ಕ್ರೇಜಿ ಗಾಡಿ ಬ್ರೋ. ವಿತೌಟ್ ಬ್ರೋ, ಮಸ್ತ್ ಕ್ವೆಶ್ಚನ್. ಥ್ಯಾಂಕ್ ಯು. ಬರ್ತೀನಿಗೆ. ನೋ ಪ್ರಾಬ್ಲಮ್. ಬಾಯ್ ಬಾಯ್. ಓಕೆ, ಸೆಟ್ ಅದ ಸೆಟ್ ಬಾ ನೋಡಿ ಎಷ್ಟು. ಹಾಂ, ಸೆಟ್ ಸಿಗ್ನೇಚರ್ ಪೋಸ್ ಬರು ತಿಗ ಒಂದು ವಿಡಿಯೋ ಮಾಡಿ ಬಿಡುತ್ತಂಡಿ. ಸೊ ಅವರು ಒಂದು ಕೊಟ್ರೆ ಆಯ್ತಾ, ಇವ್ರು ಅರಂಟಿದ್ದು ನಂಗೆ ಎರಡು ಬೇಕಂತ. ನೋಡಿ ಮಾಡುದು ನೋಡಿ. ಈ ರೈತ ಮತ್ತೆ ಕುಲ್ಲ ಯಾನು ಲಾಕ್ ಅನ್ಲಾಕ್ ಮಲ್ಪೆ. ಇದು ನೋಡಿ ಪೋರ್ಷಾ ಪ್ಯಾನಮೈರಾ ಮಣಿಪಾಲಲ್ಲಿ ನೋಡಿದಾಗ ಉಂಟು ಮಾರಿ. ಇದನ್ನು ಇಂಡಿಯಾದಲ್ಲಿ ಒಂದೇ ಇರೋದು. ಇದು 777 ಗಾಡಿ ಪ್ರೊಡಕ್ಷನ್ ಆಗಿದೆ ಆಲ್ ಓವರ್ ದಿ ವರ್ಲ್ಡ್. ಅದರಲ್ಲಿ ಇಂಡಿಯಾದಲ್ಲಿ ಇದು ಒಂದುಂಟು. ಇದು ಸಾವಿರದೇ. ಕ್ರೇಜಿ ಗಾಡಿ ಮಾರಿ ಇದು, ಎಂತ ಬೇಕಾದ್ರೆ ಹೇಳಿ. ಸ್ಪೋರ್ಟ್ಸ್ ಬೈಕ್ ಬಿಟ್ಟಿದ್ದಲ್ಲ ತೇಜಸ್, ಇದು ಡುಕಾಟಿ. ಅದಾದ್ರೆ ನಾವು ಹೀಗೆ ಬಗ್ಗೆ ಕೂತ್ಕೊಳ್ಳೋದಲ್ಲ. ಇದು ನಾವು ಹ್ಯಾಂಡ್ಲ್ ಬಾರ್ ಇಷ್ಟು ಅಗ್ಲ ಇಟ್ಕೊಳ್ಬೇಕು, ಕಾಲಿಷ್ಟು ಮುಂದೆ ಇಟ್ಕೊಳ್ಬೇಕು. ಕ್ರೇಜಿ ಪವರ್, ಅದು ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇದು ಧನುಷ್, ಇದು ಮಿಸ್ಟರ್ ಕ್ರೂಸ್. ಅವರಿದು ಗಾಡಿ ತಗೊಂಡ್ಮೇಲೆ ಒಳ್ಳೆ ಯೂಸ್ ಮಾಡ್ತಿದ್ರು ಮಾತ್ರ. ಇದ್ರ ಮೇಲೆಲ್ಲ ಗಾಡಿ ಇಟ್ಕೊಂಡು ಹೋಗ್ತಾರೆ ಬೈಕ್. ಇದು ಸಿದ್ಧಾರ್ಥ್. ಇದು ನೀವು ಇದು ನೋಡಿದ್ರಲ್ಲ, ಮರ ಹೇಳ್ಕೊಂಡು ಹೋಯ್ತಲ್ಲ ಕಾರ್ ಇದೆ. ಇದು ತುಂಬಾ ಒಳ್ಳೆ ವ್ಯೂಸ್ ಬಂದಿತ್ತು ಮಾತ್ರ. ಇವ್ರದ್ದು ರೀಲಿಗೆ ಟೋ ಮಾಡಿ ಹೇಳ್ಕೊಂಡು ಹೋಗ್ತಿದ್ರು. ಇದು ಇವ್ರದ್ದು ಗಾಡಿ. ಎಕ್ಸಾಸ್ಟ್ ಅಪ್ಪ. ಇದರಲ್ಲಿ ಅಷ್ಟು ಸೌಂಡ್ ಇಲ್ಲ. ಎಕ್ಸಾಸ್ಟ್ ಹಾಕಿದ್ರೆ ಮಾತ್ರ ನೀಟ್ ಸೌಂಡ್ ಬರ್ತದೆ. ಸೌಂಡ್ ಕೇಳಿ ನೋಡತ್ತ. ಮೊನ್ನೆ ನಮ್ದು ಫ್ರೆಂಡ್ ಬಂದಿದ್ದ ಬ್ಯಾಂಗ್ಳೂರಿಂದ, ಇದೇ ಸೇಮ್ ಗಾಡಿ, ಬ್ಲ್ಯಾಕ್ ಕಲರ್. ನಮ್ಮ ಚೂರು ಬೋಲ್ದು ವರ್ಕ. ಇದು ಗಾಡಿ ಸಹ ಸೇಮ್ BMW 330 Li. ಅವನ ಫ್ರೆಂಡ್ ತಂದಿದ್ದು ಸಹ 330 Li. ಹೇಗೆ ಗಮ್ಮತ್ತಾಯ್ತಾ ಬಂದದ್ದು? ನಂದು ಡೇ ಎಂಡ್ ಆಗಿದೆ ಎಲ್ಲಿ ಗೊತ್ತಾ, ಅಂದ್ರೆ ಖುಷಿ ಆಗಿದೆ ಎಲ್ಲಿ ಗೊತ್ತಾ, ಅದು ಡುಕಾಟಿ ರೈಡ್ ಮಾಡಿದಲ್ಲ, ಅದು ಸಾರ್ಥಕ ಆಯ್ತು ನಂಗೆ ಬಂದದ್ದು ಇಷ್ಟು ದೂರ. ಬ್ರೋ ಗಾಡಿ ಸೆಟ್ ಅಂಡ್ ಏನ ಬ್ರೋ ಪಾತ್ರ ಇಜ್ಜವು. ನಾನು ನೋಡಿ, ನಾನು ತೇಜಸ್ ಇದು B4S ಬಿಟ್ಟಿದ್ದಲ್ಲ, ಅದು ಹೀಗೆ ಮಲ್ಕೊಂಡು ಬಿಡುದಲ್ಲ, ನಮ್ಗದು ಆ ಪವರ್ ಅಲ್ಲಿ ನಾವು ಮಲ್ಕೊಂಡಿರ್ತೇವೆ. ಇದೆಂತಾಗ್ತದೆ, ಕೈ ಕಾಲೆಲ್ಲ ಅಗ್ಲ ಮಾಡ್ಕೊಂಡು ಹೀಗೆ ಕೂತ್ಕೊಳ್ಳೋದು ಸೋಫಾದಲ್ಲಿ ಚಾ ಕುಡಿಲಿ ಕೂತಾಗೆ. ಫುಲ್ ಥ್ರೋಟಲ್ ಮಾಡಿದ್ರೆ ನಾವು ಫುಲ್ ಹಿಂದೆ ಹೋಗ್ತೇವೆ, ಎಲ್ಲೆಲ್ಲಿ ಹೋಗ್ತದ ಆ ಗಾಡಿ. ನಾನು ಅದೇ ಹೇಳಿದೆ, ಬಿಗಿನರ್ ಕೈಯಲ್ಲಿ ಕೊಡ್ಲಿಕ್ಕೆ ಚಾನ್ಸೇ ಇಲ್ಲ ಅದೆಲ್ಲ. ನಮಗೆ ಅವರ ಪೋಡ್ಪವಣೆ ನಾತ್ ಗಾಡಿ ಬಿಡ್ತಾ. ನಾನು ಅಷ್ಟು ಒಳ್ಳೊಳ್ಳೆ ಬೈಕ್ಸ್ ಬಿಟ್ಟಿದ್ದೇನೆ, ಆದ್ರೂ ಒಂದ್ಸಲಕ್ಕೆ ಹೆದರಿಕೆ ಆಗ್ತದೆ ಆ ಬೈಕ್ ರೈಡ್ ಮಾಡುವಾಗ. ಇದು ಮೈಲೇಜ್ ನೋಡಿ 3.9. ಓ ಎನ್ನೆಲ್ಲ ಬರ್ಕೊಂಡ ಡಬಲ್ ಬೆಲ್ಟ್ ಐತಿ ಮೂರು ಅಂದ ಓ ಅಲ್ಲಿಜ್ಜಿ ಬ್ರೋ ಅಂದ. ಆ ಕ್ಯಾಮ್ರಾದಲ್ಲಿ ಮಾರೆ ಸೀಟ್ ಬೆಲ್ಟ್ ಎಲ್ಲ ತೋರದ್ ಬದಲು ಪಾಟಲ್ಸ್ ಒಂದು ತೋರಿದಿದ್ರೆ ನಮ್ ಲೈಫೇ ಸೆಟ್ ಆಗ್ತೈತಿ ಇಷ್ಟೊತ್ತಿಗೆ. ಅಲ್ಲ ಇದು ಈ ಕಾರ್ ಉಂಟಲ್ಲ, ಲೋ ಕಾರ್ ಇದು, ಲೋ ಪ್ರೊಫೈಲ್ ಟೈರ್. ಓಕೆ ಬಾಯ್ 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 ಬಾಯ್. ನಾವೀಗ ಜಸ್ಟ್ ಊಟ ಮಾಡ್ಲಿಕ್ಕೆ ಬಂದದಲ್ಲಿ, ಊಟ ಮಾಡಿ ಹೋಗುದು ಸೀದಾ ಹೆಬ್ರಿಗೆ. ಮತ್ತು ನಮ್ದು ಇಬ್ಬರು ಫ್ರೆಂಡ್ಸ್ ಸಹ ಇದ್ದಾರೆ, ಒಟ್ಟಿಗೆ ಚಿಲ್ ಮಾಡೋದು. ಈಗ 20 ಮಿನಿಟ್ಸ್ ವೇಟಿಂಗ್ ಉಂಟಂತೆ, ಅದಕ್ಕೆ ಇವರಿಗೆಲ್ಲ ವೇಟ್ ಮಾಡುವಷ್ಟೆಲ್ಲ ಪೇಷನ್ಸ್ ಇಲ್ಲ ನಮ್ಮ ಬಾಯ್ಗೆ. ಚಲೋ ಗಮ್ಮತ್ ಮಾರೆ. ड्रिफ्ट मारोगे भाई ड्रिफ्ट मारोगे? ओपन जगह लेके आए हमको.
हैंड ब्रेक है इसमें है आपको बताता हूँ कैसे ड्रिफ्ट करेंगे करके सस्ता थैलेंड थैंक यू ಬ್ರೋ ಜೀವ ಉಂಡಿಗೆ ಪತನ್ವರ ಒಂದು ಎಸ್ ಹೋಗುದು ಒಂದು ರೌಂಡ್ ಒಂದು ರೌಂಡ್ ಮಕ್ಕಳಿಗೆ ಮಾತ್ರವಾ 18 ವರ್ಷದ ಕೆಳಗಿನವರಿಗೆ ಇರ್ಬೋದು. ಶೇ ಆದ್ರೂ ನಮ್ಮ ಮನಸ್ಸು 18 ವರ್ಷ ಕೆಳಗೆ ಉಂಟಲ್ಲ. ಹೌದೇನು ಮಾಡೋದು. उड़पी तक जाएगा गाड़ी? हम लोग पब्बास जाएंगे. पब्बास छोड़ो भाई, पब्बास. ये कहाँ मिलेगा? ये मेरे को भी मालूम नहीं था. ಥ್ಯಾಂಕ್ ಯು. ವೆಲ್ಕಮ್ ಸರ್. ಹೋಯ್ತಾ? ಈ ವಿಡಿಯೋ ಇಲ್ಲಿಗೆ ಕ್ಲೋಸ್ ಮಾಡುವ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್. ಬಾಯ್ ಬಾಯ್.